ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಡೇ 9ದು ವೆಯ್ಟ್ ಲಾಸ್ ಚಾಲೆಂಜ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಡೇ 9 ಬಂದು ಆ್ಯಕ್ಚುಲಿ ನನಗೆ ಚೀಟಿಂಗ್ ಡೇ ಆಯಿತು. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಟೆಂಪಲ್ಗೆ ಹೋದಾಗ ಸ್ವಲ್ಪ ಚೀಟಿಂಗ್ ಡೇ ಐತೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಬೆಳಗ್ಗೆ ಮಾಮೂಲಿ ಇಡ್ಲಿನೇ ತಿಂದೆ. ಬೆಳಗ್ಗೆದೇನು ಪ್ರಾಬ್ಲಮ್ ಇಲ್ಲ, 3 ಇಡ್ಲಿ ತಿಂದೆ ವಿತ್ ಪಲ್ಯ ಲೈಕ್ ಆ ಥರ. ಆದರೆ ಅದರ್ವೈಸ್ ನೆಕ್ಸ್ಟ್ ಏನಾಯಿತು ಅಂತ ಅಂದರೆ ದೇವಸ್ಥಾನದಲ್ಲಿ ಸ್ವಲ್ಪ ಪುಳಿಯೋಗರೆ ಲೈಕ್ ಸಕ್ಕರೆ ಪೊಂಗಲು ಲೈಕ್ ಈ ಥರ ಸ್ವೀಟ್ ಎಲ್ಲ ಸ್ವಲ್ಪ ಕನ್ಸ್ಯೂಮ್ ಮಾಡಿದೆ. ಸೊ ಹಾಗಾಗಿ ಏನು ಮಾಡಿದೆ, ನೈಟ್ ಜಸ್ಟ್ ಒಂದು ಮಜ್ಜಿಗೆ ಕುಡಿದು ಮೀಲ್ನ ಸ್ಟಾಪ್ ಮಾಡಿದ್ದೀನಿ. ಸೊ ಹಾಗಾಗಿ ನೆನ್ನೆ ಚೀಟ್ ಡೇ ಆಯಿತು. ಅದಕ್ಕೆ ನಾನು ಯಾವುದೇ ಥರ ಫುಡ್ಡು ನಾನು ನಿಮಗೆ ಶೋ ಮಾಡ್ದಿರಾ ಡೈರೆಕ್ಟಾಗೆ ಹೇಳ್ಬಿಡೋಣ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದ್ರ ಜೊತೆಗೆ ಏನೇನು ಮಾಡ್ದಪ್ಪ ಅಂತಂದರೆ ರಾತ್ರಿ ಬಿಸಿನೀರು ಕುಡಿದು ಮಲ್ಕೊಂಡೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಇವತ್ತು ಮಾರ್ನಿಂಗ್ 9 ಡೇ ನೆನ್ನೆ ಆಗಿದೆ ಅಂದ್ಕೊಳ್ಳಿ. ಬಟ್ ನಿಮ್ಗೆ ಅಪ್ಲೋಡ್ ಮಾಡೋದು ನಾನು ಇವತ್ತು 9 ಡೇದು. ಬಟ್ ಆ್ಯಕ್ಚುಲಾಗಿ ನೆನ್ನೆದು ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಕೂಡ ಅಷ್ಟೇ ಬಿಸಿನೀರು ಕುಡ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಒಂದು ಲೇಟಾಗಿ ಅಂದರೆ ಒಂದು ಚೆನ್ನಾಗಿ ವಾಕ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಅಂದರೆ ನೆನ್ನೆ ಏನೇನು ಕನ್ಸ್ಯೂಮ್ ಆಗಿದೆ ಆ ಕ್ಯಾಲೋರಿ ಬರ್ನ್ ಆಗಲಿ ಅಂತ ಮೇಯ್ನಾಗಿ. ಆಮೇಲೆ ಕ್ಯಾಲೋರಿ ಮೇಂಟೈನ್ ಆಗಬೇಕು. ನೆನ್ನೆ ತಿಂದಿರೋದು ಮತ್ತು ಅಲ್ಲಿ ನೈಟ್ ಸ್ಕಿಪ್ ಮಾಡಿ ಜಸ್ಟ್ ಮಜ್ಜಿಗೆ ಕುಡ್ದಿರೋದಕ್ಕೆ ಅದು ಕರೆಕ್ಟ್ ಆಗುತ್ತೆ, ಮೇಂಟೈನ್ ಆಗುತ್ತೆ. ಅಂದರೆ ವರ್ಕೌಟ್ ಮಾಡಿದ್ದೀವಲ್ಲ ಬೆಳಗ್ಗೆ, ಅದು ಅಷ್ಟೇ ಕ್ಯಾಲೋರೀಸ್ ಬರ್ನ್ ಆಗಿರುತ್ತೆ. ಸೊ ಅಂದರೆ ಇನ್ನೇನಪ್ಪ ಅಂತ ಅಂದರೆ ಇವತ್ತು ಆ್ಯಕ್ಚುಲಿ ಬಿಸಿನೀರು ಕುಡ್ದಿದ್ದೀನಿ ಅಷ್ಟೇ. ಆ್ಯಂಡ್ ದೆನ್ ಇವತ್ತು ಹೊರಗಡೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ರೈಸ್ ಕನ್ಸ್ಯೂಮ್ ಮಾಡ್ತೀನಿ. ಅದು ನಮ್ಮ ಮನೆ ರಿಲೇಷನ್ ಮನೆ ಆಗಿರೋದ್ರಿಂದ, ಮೀನ್ಸ್ ನಮ್ಮ ಆಂಟಿ ಮನೆ ಆಗಿರೋದ್ರೆ ಅಂತ ಏನೂ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಅನ್ನ ರೈಸ್ ಐಟಮ್ ಆ ಥರ ತಿಂತೀನಿ. ಯಾಕಂದರೆ ಅನ್ನ ಪ್ರಾಕ್ಟೀಸ್ ಆಗಬೇಕಲ್ವ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಅನ್ನ ಏನು ವಿಷ ಅಂತ ಏನಲ್ಲ, ಅದು ನಮ್ಮ ಸ್ಟೇಪಲ್ ಫುಡ್ಡು, ನಮ್ಗೆ ಅಡ್ಜಸ್ಟ್ ಆಗಬೇಕು ಆ್ಯಕ್ಚುಲಿ. ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೋಬೇಕಷ್ಟೇ. ಆ್ಯಂಡ್ ಅದರ್ವೈಸ್ ಇಷ್ಟೇ. ಸೊ ನೆನ್ನೆ ಚೀಟ್ ಡೇ ಆಯಿತು, ಹಾಗಾಗಿ ಅದನ್ನೇ ಹೇಳೋಣ ಅಂತ ಹೇಳ್ಬಿಟ್ಟು ಮೀನ್ಸ್ ವಿಡಿಯೋನ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಿದೆ. ಯಾವುದೇ ಥರ ಫುಡ್ಡು ಹಾಕಿಲ್ಲ. ಮತ್ತು ಇನ್ನೇನಪ್ಪ ಅಂತಂದರೆ ವರ್ಕೌಟ್ ಚೆನ್ನಾಗಿ ಮಾಡಬೇಕು, ಸ್ವೆಟ್ ಬರಬೇಕು, ಆ ಥರ ವರ್ಕೌಟ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನಗೆ ಮುಖನೇ ಸ್ವಲ್ಪ ಸಣ್ಣ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಹಂಗೆ ಬಾಡಿ ಏನಾಗಿದೆ ನಿಜ ಗೊತ್ತಿಲ್ಲ. ಬಟ್ ಮುಖ ಸ್ವಲ್ಪ ಸಣ್ಣ ಆಗಿದೆ, ಅದಂತೂ ಗೊತ್ತಾಗ್ತಿದೆ ಎಲ್ರಿಗೂ ಆ್ಯಕ್ಚುಲಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇನ್ನೇನಪ್ಪ ಅಂತ ಅಂದರೆ ವಾಕ್ ಮಾತ್ರ ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ಮಾಡಿದ್ರೆ ಒಳ್ಳೆಯದು. ಬೈ ಮಿಸ್ ಆಗಲಿಲ್ಲ ನಿಮಗೆ ಎದ್ದೇಳೋಕ್ಕಾಗಲಿಲ್ಲ ಅಂತಂದರೆ ಈವ್ನಿಂಗ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಸ್ವೀಟ್ ಅವಾಯ್ಡ್ ಮಾಡಿ. ಟೀ ಲೈಕ್ ಅದೆಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅಥವಾ ಅಷ್ಟು ಚಿಕ್ಕದಾಗಿ ಸಿಕ್ಕಾಪಟ್ಟೆ ಕಮ್ಮಿ ಅಂತ ಏನಂತೀವಿ ಆ ಥರ ಹಾಕ್ಬಿಡ್ಬೇಕಾದ್ರೆ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದನ್ನು ಟೋನ್ಡ್ ಮಿಲ್ಕ್ ತೊಗೊಳ್ಳಿ. ನಿಮ್ಮ ಅಂಗಡಿಲಿ ಕೇಳಿ ಬೇಕಾದ್ರೆ ನಿಮ್ಮ ಟೀ ಕುಡಿಲೇಬೇಕು ಅಂತ ಅನ್ನಿಸ್ದಾಗ ಶಾಪಲ್ಲಿ ಕೇಳಿ, ಮೀನ್ಸ್ ಡೈರಿಗಳಲ್ಲಿ ಟೋನ್ಡ್ ಮಿಲ್ಕ್ ಅಂತ ಬರುತ್ತೆ. ಆ ಟೋನ್ಡ್ ಮಿಲ್ಕ್ ತಗೊಂಡ್ರೆ ಅದರಲ್ಲಿ ಯಾವುದೇ ಥರ ಫ್ಯಾಟ್ ಇರಲ್ಲ. ಸೊ ಹಾಗಾಗಿ ಡಯಟ್ಗೆ ಯೂಸ್ ಆಗುತ್ತೆ. ನಿಮಗೆ ನನಗೂ ಸ್ವೀಟ್ ಬೇಕು, ನಮಗೆ ಚೆನ್ನಾಗಿರಬೇಕು ಅಂತಂದರೆ ಶುಗರ್ ಫ್ರೀದು ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ, ಶುಗರ್ ಫ್ರೀ ಚಾಕ್ಲೇಟ್ ಥರ. ಅದನ್ನು ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಮೀನ್ಸ್ ಸ್ವೀಟ್ ನಾವು ಟೀ ಕುಡ್ದಂಗೆ ಅನಿಸುತ್ತೆ, ಬಟ್ ಆ ಫೀಲೇ ಕೊಡುತ್ತೆ. ಬಟ್ ಸಕ್ಕರೆಯಿಂದ ದೂರ ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಶುಗರ್ ಫ್ರೀ ಟ್ಯಾಬ್ಲೆಟ್ ಏನಿದೆ ಅದನ್ನು ಬೇಕಾಗಿ ಯೂಸ್ ಮಾಡ್ಬೋದು. ಇನ್ನೇನು ಅಂತಂದರೆ ನಾನು ಮಾತ್ರ ನೆನ್ನೆ ತಿಂದಿದ್ದೀನಿ, ಸಿಹಿನ ಇಲ್ಲ ಅಂತ ಹೇಳಲ್ಲ. ಸಕ್ಕರೆ ಪೊಂಗಲ್ ಮಾಡಿದ್ರು ದೇವಸ್ಥಾನದಲ್ಲಿ, ಪ್ರಸಾದ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದಲ್ವ. ಸೊ ಹಾಗಾಗಿ ತಿಂದೆ ಅಷ್ಟೇ. ಸೊ ಹಾಗಾಗಿ ಚೀಟ್ ಡೇ ಆಯಿತು ನೆನ್ನೆ. ಖಾರ ತಿಂದಿದ್ರೆ ಬೇಕಾದ್ರೆ ಏನಂತ ಪ್ರಾಬ್ಲಮ್ ಇದ್ದಿರಲ್ಲ. ಬಟ್ ಸ್ವೀಟ್ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಬಾಡಿಗೆ ತುಂಬ ಎಫೆಕ್ಟು. ಇಷ್ಟೇ ತಿನ್ನಲಿ ಅದು ಚೆನ್ನಾಗೇ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ. ಸೊ ಡೇ 9 ಏನಿತ್ತು ಅದು ಇದಾಗಿತ್ತು. ಸೊ ನೆಕ್ಸ್ಟು ಡೇ 10 ಅಂದರೆ ಇವತ್ತಿನ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಲ್ವಾ, ಅದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿ ನಾನು ನಿಮಗೆ ಕರೆಕ್ಟಾಗಿ ಕೊಡ್ತೀನಿ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.